ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ರೀ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ನೀವು ಕ್ಲಿಕ್ ಮಾಡ್ಕೊಂಡಿದ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತೆ. ಇವಾಗ ನೋಡ್ರಿ, ನನ್ನ ಎಲ್ಲ ವೀಕ್ಷಕ ಬಂಧು ಮಿತ್ರರಿಗೆ ಶರಣಾರ್ಥಿ. ಇವಾಗ ಬೆಳೆ ವಿಮೆಯನ್ನು ತುಂಬಲಿಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಮತ್ತು ನಾನು ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಮತ್ತು ಯಾವ್ಯಾವ ಬೆಳೆಗೆ ಕೊನೆಯ ದಿನಾಂಕ ಅನ್ನೋದನ್ನು ಕಂಪ್ಲೀಟ್ ವಿವರವನ್ನು ಈ ವಿಡಿಯೋದೊಳಗೆ ಹೇಳಲಿಕ್ಕತ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡಿರಿ. ಮತ್ತು ನನಗೆ ಒಟ್ಟು ಎಷ್ಟು ಜನ ನನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರಲ್ಲ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಚಾನಲ್ ಹೆಸರು ಬಂದುಬಿಟ್ಟು ಪೂರ್ಣಿಮಾ ಟೆಂಪಲ್ ಟ್ರಾವೆಲ್. ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿರಿ. ಇವಾಗ ನೋಡ್ರಿ, ಇದು ಬಿಜಾಪುರ ಜಿಲ್ಲಾ ಕೇಂದ್ರದ ಸರ್ಕಾರಿ ಬ್ಯಾಂಕಿಂದ ಕೊಟ್ಟಿದ್ದು. ಇಲ್ಲಿ ನೋಡ್ರಿ, ಬೆಳೆ ಏನೈತಲ್ಲ, ಯಾವ್ಯಾವ ಬೆಳೆದ ಯಾವಾಗ ಲಾಸ್ಟ್ ಡೇಟ್ ಆತಂದ್ರೆ 15/8/2026 ಲಾಸ್ಟ್ ಡೇಟ್ ಐತಿ. ಅದು ಯಾವ ಬೆಳೆಗೆ ಅಂದ್ರೆ ಮುಸುಕಿನ ಜೋಳ ಅಂತ, ಸಜ್ಜೆ ಹಾಗೂ ತೊಗರಿಗೆ. ಮತ್ತು ನೀರಾವರಿ ಇದ್ರೂ ಮತ್ತು ಅಥವಾ ಒಣ ಬೇಸಾಯ ಇದ್ರೂ ಅದು 15/8 ಲಾಸ್ಟ್ ಡೇಟ್ ಐತಿ. ಮತ್ತು ಉದ್ದು ಹಾಗೆ ಹೆಸರು, ಹುರುಳಿ ಅದೆಲ್ಲ ಕೊನೆ ದಿವಸ ಅಂದ್ರೆ 15/7/2026 ಅಂತ ಲಾಸ್ಟ್ ಡೇಟ್ ಐತಿ. ಹಾಗೆ ಮತ್ತು ಈರುಳ್ಳಿ ಅದು ನೀರಾವರಿ ಆಗಿತ್ತು. ಹಾಗೆ ಹತ್ತಿ ಕೂಡ ಅದು ಕೊನೆಯ ದಿವಸ ಯಾವಾಗದ ಅಂತಂದ್ರೆ 14/8/2026 ಐತಿ. ಮತ್ತು ಮುಸುಕಿನ ಜೋಳ ಮತ್ತು ನೀರಾವರಿ ಇತ್ತು ಅಂದ್ರೆ, ಹಾಗೆ ಒಣ ಬೇಸಾಯ ಇದ್ರೂ ಕೂಡ ಮತ್ತು ಸಜ್ಜೆ ಆಗಿರ್ಬೋದು, ಅದು ನೀರಾವರಿನೂ ಮತ್ತು ಒಣ ಬೇಸಾಯಿ, ಮತ್ತು ತೊಗರಿ ಹಾಗೆ ನೀರಾವರಿ ಇದ್ರೂ, ಮತ್ತು ಸೂರ್ಯಕಾಂತಿದಾಗಿರ್ಬೋದು, ಎರಡು ಥರ ನೀರಾವರಿ ಆಗಿದ್ರು ಅಥವಾ ಒಣ ಬೇಸಾಯ ಆಗಿದ್ರು ಕೂಡ, ಮತ್ತು ಶೇಂಗಾ ಬೆಳೆಗಾರದ್ದು ಹಾಗೆ ಹತ್ತಿ ಬೆಳೆಗಾರದ್ದು ಮತ್ತು ಮೆಣಸುಕಾಯಿ ಇವೆಲ್ಲ ಏನೈತಲ್ಲ ಲಾಸ್ಟ್ ಡೇಟ್ 31/7/2026 ಐತಿ. ಇವಾಗ ನೋಡ್ರಿ, ಮತ್ತು ನಿಂಬೆ ಮತ್ತು ದಾಳಂಬೆಯನ್ನು ಬೆಳೆದಿರ್ತಾರಲ್ಲ ಅವ್ರದ್ದು ಕೊನೆ ದಿವಸ ಅಂದರೆ 15/7/2026. ಮತ್ತು ದ್ರಾಕ್ಷಿ ಬೆಳೆಗಾರ ಏನೈತಲ್ಲ ಅವ್ರದ್ದು ಲಾಸ್ಟ್ ಡೇಟ್ 17/8/2026. ಇದು ನೋಡ್ರಿ, ಇದೆಲ್ಲವನ್ನು ಆಫಿಷಿಯಲಿಯಾಗಿ ಬಿಟ್ಟಿದ್ದಾರೆ. ಇದನ್ನು ನೀವು ನೋಡ್ಕೊಂಬಿಟ್ಟು ಆ ಕೊನೆ ದಿವಸಕ್ಕಿಂತಲೂ ಮೊದಲೇ ನೀವು ಅರ್ಜಿ ಹಾಕ್ರಿ. ನಿಮ್ಮ ಗ್ರಾಮ ಸೆಂಟ್ರ್ ಅಥವಾ ಆನ್ಲೈನ್ ಸೆಂಟ್ರ್ ಒಳಗೆ ಹಾಕ್ಬೋದು. ಇಲ್ಲಾಂದ್ರೆ ನನ್ನ ಚಾನಲ್ನೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆ ಚಾನಲ್ ಒಳಗೆ ನಾನು ಬಿಟ್ಟಿದ್ದೀನಿ ಯಾವ ರೀತಿ ತುಂಬಬಹುದು ಅಂತಂದು. ಅದನ್ನು ನೋಡಿಬಿಟ್ಟು ನೀವು ಹಾಕ್ಬೋದು. ಮತ್ತು ಈ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಥ್ಯಾಂಕ್ ಯು ಅಂತ ಕಮೆಂಟ್ಸ್ ಮಾಡಿರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ.